ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಭೂಮಿಯೋಗ ಫೌಂಡೇಶನ್ ಸಹಯೋಗದೊಂದಿಗೆ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಇಂದು ಯೋಗ ಮತ್ತು ಮಕ್ಕಳ ಆರೋಗ್ಯ ಹಾಗೂ ಯೋಗ ರತ್ನ ಕೃತಿಗಳ ಜನಾರ್ಪಣೆ ಮತ್ತು ಯೋಗ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಭೂಮಿಯೋಗ ಫೌಂಡೇಶನ್ ಟ್ರಸ್ಟ್ ಕಲಬುರಗಿ ಇವರ ಸಹಯೋಗದೊಂದಿಗೆ ನಾಗರಾಜ್ ಆರ್ ಸಾಲೊಳ್ಳಿ ಅವರ ಯೋಗ ಮತ್ತು ಮಕ್ಕಳ ಆರೋಗ್ಯ ಹಾಗೂ ಯೋಗ ರತ್ನ ಕೃತಿಗಳ ಜನಾರ್ಪಣೆ ಹಾಗೂ ಯೋಗ ಸಾಧಕರಿಗೆ ಸನ್ಮಾನ ಸಮಾರಂಭವು ರವಿವಾರ ದಿನಾಂಕ 22 ಮೇ 2022ರಂದು ಸಾಯಂಕಾಲ 4:30 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಸಮಾರಂಭದ ಉದ್ಘಾಟಕರಾಗಿ ಪುಸ್ತಕ ಬಿಡುಗಡೆ ಮಾಡಲು ಕಲಬುರಗಿಯ ಖ್ಯಾತ ಉದ್ಯಮಿಗಳಾದ ಸತೀಶ್ ವಿ ಗುತ್ತೇದಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಭೂಮಿಯೋಗ ಫೌಂಡೇಶನ್ ಟ್ರಸ್ಟ್ ಕಲಬುರಗಿಯ ಮಾರ್ಗದರ್ಶಕರಾದ SS ಹಿರೇಮಠ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕಲಬುರಗಿಯ ಉದ್ಯಮಿಗಳು ಹಾಗೂ ಪ್ರಕಾಶಕರಾದ ನರಸಯ್ಯ ಗುತ್ತೇದಾರ, ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಕಲಬುರಗಿಯ ಪ್ರಕಾಶಕರು ಹಾಗೂ ಮುಖ್ಯಸ್ಥರಾದ ಬಸವರಾಜ್ ಕೋನೆಕ್ ಆಗಮಿಸಿದ್ದರು. ಪುಸ್ತಕ ಪರಿಚಯ ಮಾಡಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಯೋಗ ಉಪನ್ಯಾಸಕರಾದ ಡಾಕ್ಟರ್ ಚಂದ್ರಕಾಂತ ಬಿರಾದಾರ ಆಗಮಿಸಿದ್ದರು. ಭೂಮಿಯೋಗ ಫೌಂಡೇಶನ್ ಟ್ರಸ್ಟ್ ಕಲಬುರಗಿಯ ಅಧ್ಯಕ್ಷರು ಹಾಗೂ ಲೇಖಕರಾದ ನಾಗರಾಜ್ ಆರ್ ಸಾಲೊಳ್ಳಿ ಮತ್ತು ಕಾರ್ಯದರ್ಶಿಗಳಾದ ವಿಶಾಲಾಕ್ಷಿ ಬಿ ಘಂಟಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಯೋಗ ಸಾಧಕರಾದ ಕುಮಾರಿ ನೇಸರ್ ಎನ್ ಗುತ್ತೇದಾರ್, ಕುಮಾರಿ ಅನುಶ್ರೀ ಎನ್ ಗುತ್ತೇದಾರ್, ಕುಮಾರಿ ನೀಲ್ಗಗನ್ ಎನ್ ಗುತ್ತೇದಾರ್, ಸೋಮನಾಥ್ ರೆಡ್ಡಿ ಪುರ್ಮಾ, ಹನುಮಾನ್ ಸಿಂಗ್ ಠಾಕೂರ್, ಪ್ರಕಾಶ್ ದೇಗಲಮಡಿ, ಸಂಜಯ್ ರೇವಣಕರ್, ನಾಗಭೂಷಣ ಲಿಂಗಣ್ಣ ಅವರಾದ್, ಮೋಹನ್ ಹೆಚ್ ಘಂಟಲಿ, ನಿತ್ಯಾನಂದ ಬಂಡಿ, ಶಿವಾನಂದ ಸಾಲಿಮಠ, ಮಂಜುನಾಥ್ ಜುಮನಾಳ ಮಠ, ಸತೀಶ್ ಕಾಳ್ನೂರ್ಕರ್, ಸುದೀಪ್ ಬಿ, ಶಶಿಕಲಾ ಗುತ್ತೇದಾರ, ಸಿದ್ದಯ್ಯ ಗುತ್ತೇದಾರ, ರಾಜಶೇಖರ್ ಜುಲ್ಫೆ, ಅಂಬಿಕಾ ಎಸ್ ಓನಮಶೆಟ್ಟಿ, ಶಿಲ್ಪಾ ಕಪಾಟೆ, ಕುಮಾರಿ ದೀಪಿಕಾ ಮಂದೋಲಿಕರ್, ಕುಮಾರಿ ಗೀತಾ ಗುತ್ತೇದಾರ್, ಕುಮಾರಿ ಸುಧಾಶ್ರೀ ಬಿಲ್ವಾರ್, ಕುಮಾರಿ ಶಂಕರಮ್ಮ ಕಲಶೆಟ್ಟಿ, ಕುಮಾರಿ ಮಾಳವ್ವ ಕೊಡ್ಚಿ, ಕುಮಾರಿ ಪಲ್ಲವಿ ಎಸ್ ಪಾಟೀಲ್ ಹಾಗೂ ನಾಗರಾಜ್ ದರ್ಗಿ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಮಕ್ಕಳು ನಾನು ಬರಲಿಕ್ಕೆ ಪ್ರೇರಣೆ ಇವರು, ಹೀಗಾಗಿ ಇವರು ಚಿತ್ರಗಳ ಮುಖಾಂತರ ಬರೆದಿದ್ದಾರೆ, ನಾನು ಅಕ್ಷರಗಳ ಮುಖಾಂತರ ಬರೆದಿದ್ದೆ ಅಷ್ಟೇ. ಹೀಗಾಗಿ ಮಕ್ಕಳಿಲ್ಲ ಅಂದ್ರೆ ನಾನು ಬರೀತಾ ಇಲ್ಲ. ಈ 2ನೇ ಪುಸ್ತಕ ಬರೋಣಿಗೆ ನನಗೆ ಪ್ರೋತ್ಸಾಹ ಆಗಿರೋದು ಇವರಿಬ್ಬರು ಮಕ್ಕಳು. ಹೀಗಾಗಿ ವಿಶೇಷವಾಗಿ ಮಕ್ಕಳಿಗಾಗಿ ಏನಾದ್ರು ಬರೀಬೇಕು ಅಂತ ಬರ್ತೀನಿ. ಹೀಗಾಗಿ ಇದರದ್ದು ಏನಾದರೂ ಒಂದು ಒಳ್ಳೆಯ ಸಂಗತಿ ಏನಾದರೂ ಇದೆ ಇವರಿಗೆ ಸಲ್ಲಬೇಕು ಅಂತ ನಾನು ಕೇಳ್ಬೋದು. ಈಗ ಕೆಲವೊಂದು ಆಸನ ಪ್ರದರ್ಶನ ಸಮಯದ ಅಭಾವದಿಂದ ಒಂದು 4-5 ಆಸನ ಮಾತ್ರ. ಆಸನಗಳನ್ನು ಒಳಗೊಂಡಂತಹ ಈ ಗ್ರಂಥ, ಇದರಲ್ಲಿ ಪತಂಜಲಿಯ ಅಷ್ಟಾಂಗ ನಿಯಮಗಳನ್ನ ಬಹಳ ವ್ಯವಸ್ಥಿತವಾಗಿ ಬರೆದಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಜೊತೆಗೆ
ಬಂಧ, ಮುದ್ರಾ, ಕ್ರಿಯಾ ಎಲ್ಲವನ್ನ ಒಳಗೊಂಡಂತಹ ಈ ಕೃತಿ ಬಹಳ ಅರ್ಥಗರ್ಭಿತವಾದಂತಹ ಕೃತಿಯನ್ನ ಇವರು ಬರೆದಿದ್ದಾರೆ. ಈ ಕೃತಿಗೆ ಅನೇಕ ಜನ ಪಾರ್ಶ್ವಿಕ ವಿಮರ್ಶೆಯನ್ನ ಮಾಡಿದಂತಹ ಘಟಾನುಘಟಿಗಳಿದ್ದಾರೆ. ಡಾಕ್ಟರ್ ಬಿ ಸಿ ನಾಯಕ್ ಅವರು ಇರುವಂಥದ್ದು, ಸ್ವಾಮಿರಾವ್ ಕುಲಕರ್ಣಿ ಅವರು ಇರುವಂಥದ್ದು, ಡಾಕ್ಟರ್ ಟಿ ಪೋತೆ ಅವರು, ಗವಿಸಿದ್ದಪ್ಪ ಎಸ್ ಪಾಟೀಲ್ ಅವರು, ಶ್ರೀ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು, ಅನೇಕ ಜನ ಇದಕ್ಕೆ ವಿಮರ್ಶೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಪರಿಶೀಲನಾ ಸಮಿತಿ ಇದೆ ಈ ಗ್ರಂಥಕ್ಕೆ. ಆ ಪರಿಶೀಲನೆ ಮಾಡಿದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು, ಶ್ರೀಶೈಲ್ ನಾಗರಾಡ್, ಡಾಕ್ಟರ್ ಜಿ ನಿಂಗಣ್ಣ ಸರ್ ಅವರು, ಹಾಗೆ ಡಾಕ್ಟರ್ ಜಗದೇವಿ ಗಾಯಕ್ವಾಡ್, ಶ್ರೀಮತಿ ಕಾವ್ಯಶ್ರೀ ಮಾಹೋಂಕರ್, ಡಾಕ್ಟರ್ ಶಾಣಬಸಪ್ಪ ವಡ್ಡೇಕೇರಿ, ಅನೇಕ ಜನ ಈ ಕೃತಿಯನ್ನ ಇದು ವಿಮರ್ಶೆಯನ್ನು, ಯಾಕೆ ಅವ್ರನ್ನು ಕೂಡ ನಾವು ನೆನಬೇಕಾಗತ್ತೆ. ಒಂದು ಪುಸ್ತಕ ಹೊರಗಡೆ ಬರಬೇಕಂತಂದ್ರೆ ಅದಕ್ಕೆ ವಿಮರ್ಶೆ ಆಗತ್ತೆ, ಅದರ ಪರಿಶೀಲನೆ ಆಗತ್ತೆ. ಈ ಗ್ರಂಥ ಎಷ್ಟು ಮಹತ್ವ ಇದೆ ಅಂತ ಹೇಳಿ ಅನೇಕ ಜನ ಇದರ ಬಗ್ಗೆ ಕುರಿತು ವಿಶ್ಲೇಷಣೆಯನ್ನು ಮಾಡ್ತಾರೆ. ಇನ್ನೊಮ್ಮೆ ಇನ್ನೊಂದು ಪುಸ್ತಕದ ಜೊತೆಗೆ ನಿಮ್ಮ ಪುಸ್ತಕ ಬಿಡುಗಡೆ ಮಾಡ್ತೀವಿ, ನಮ್ಮ ಒಪ್ಪಿಗೆ ಕೊಡಿ ಅಂತ ಭಾಳ ಸಂತೋಷ ಆಯಿತು. ಯಾಕಂದರೆ ಯಾವುದೇ ಪುಸ್ತಕ ಹೊರಗಡೆ ಬಂದಾಗ ಅದು ಪ್ರಚಾರ ಭಾಳ ಇಂಪಾರ್ಟೆಂಟ್. ಎಲ್ಲಿವರೆಗೂ ಪ್ರಚಾರ ಆಗೋದಿಲ್ಲ ಅಲ್ಲಿವರೆಗೆ ಬೆಳೀತದೆ. ಅದಕ್ಕೆ ನಾಗರಾಜ್ ಅವರಿಗೆ ಕೆಲಸ ಮಾಡೋಕ್ಕೆ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ಅವರು ಕಷ್ಟಪಟ್ಟು ಅಷ್ಟು ಮಾಡಿದ್ದು ಆ ಹಸ್ತಪ್ರತಿ ತೊಗೊಂಡು ಬಂದಾಗ ನೋಡಿದಾಗ ಭಾಳ ಸಂತೋಷ ಆಯಿತು. ನಮ್ಮ ಭಾಗದಲ್ಲಿ ಕೂಡ ಇಂಥ ಪ್ರತಿಭೆಗಳು ಇದಾವಲ್ಲ, ಅವ್ರ ಪ್ರತಿಭೆಯನ್ನು ಹೊರಗೆ ಬರಬೇಕಾದ್ರೆ ಒಂದು ಪ್ರಕಾಶನ ಸಂಸ್ಥೆ ಬೇಕೇ ಬೇಕು ಅನ್ನುವಂಥ ಅಭಿಮಾನದಿಂದ ಭಾಳ ಸಂತೋಷವಾಗಿ ನಮ್ಮ ಸಲಹಾ ಸಮಿತಿಯವರಿಗೆ ಈ ಕೃತಿಯನ್ನು ತೋರಿಸಿ ಅವರ ಅಭಿಪ್ರಾಯವನ್ನು ತಗೊಂಡು ಒಳ್ಳೆಯ ಅಚ್ಚುಕಟ್ಟಾಗಿ ಮುದ್ರಿತ ಮಾಡಿಕೊಂಡು ಬಂದಂಥ ಪುಸ್ತಕ ಬಿಡುಗಡೆ ಆಗಿದೆ. ಅದು ತಮ್ಮ ಎದುರಿದೆ, ತಮ್ಮ ಕಣ್ಣೆದುರಿದೆ. ಅದಕ್ಕೆ ಒಬ್ಬ ಲೇಖಕ ಮತ್ತು ಒಬ್ಬ ಪ್ರಕಾಶಕ ಬೆಳಿಬೇಕಾದ್ರೆ ತಮ್ಮಂಥ ಓದುಗರು ತುಂಬ ಅವಶ್ಯ ಅಂತ ಈ ಮೂಲಕ ಹೇಳಿ ನನ್ನ ಎರಡು ಮಾತು ಜೈ ಹಿಂದ್. ಕಲಬುರಗಿ ಕೋಟೆಯೊಳಗೆ ಇರುವಂತಹ ಅಕ್ರಮ ಮನೆಗಳನ್ನ ತೆರವುಗೊಳಿಸಬೇಕು ಮತ್ತು ಕೋಟೆಯಲ್ಲಿ ಇರುವಂತಹ ಸ್ವಯಂಭೂ ಸೋಮೇಶ್ವರ ಶಿವಲಿಂಗದ ದೇವಸ್ಥಾನವನ್ನ ಪುನಶ್ಚೇತನಗೊಳಿಸುವಂತೆ ಆಗ್ರಹಿಸಿ ಇಂದು ಹಿಂದೂ ಜಾಗೃತಿ ಸೇನೆಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿಯ ಹೃದಯ ಭಾಗದಲ್ಲಿರುವ ಪುರಾತನ ಬಹುಮನಿ ಕೋಟೆಯನ್ನು ರಾಷ್ಟ್ರಕೂಟರು, ಚಾಲುಕ್ಯರು, ದೇವಗಿರಿಯ ಯಾದವರು, ವಾರಂಗಲ್ನ ಕಾಕತಿಯ ಅರಸರು ಕೂಡ ಆಳಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯನಗರದ ಕೃಷ್ಣದೇವರಾಯರು ಕೂಡ ಈ ಕೋಟೆಯ ಮೇಲೆ ವಿಜಯದ ಪತಾಕೆ ಹಾರಿಸಿದ್ದಾರೆ. ಈ ಕೋಟೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ಕೋಟೆಯ ಒಳಗಡೆ ಈಶಾನ್ಯ ಭಾಗದಲ್ಲಿ ಪುರಾತನ ದೇವಾಲಯವಿದ್ದು ಸ್ವಯಂಭೂ ಸೋಮೇಶ್ವರ ಶಿವಲಿಂಗವಿದೆ. ಇದಕ್ಕೆ ಸಾಕ್ಷಿಯಾಗಿ ಅಲ್ಲಿನ ಶಿಲೆಗಳ ಮೇಲೆ ಶಿಲಾನ್ಯಾಸಗಳಲ್ಲಿ ದೇವಸ್ಥಾನದ ಉಲ್ಲೇಖವಿದೆ. ಇಂದಿನ ಕಲ್ಲುಗಳಲ್ಲಿ ಈಗಲೂ ಕೂಡ ಗಣೇಶ, ನಂದಿ, ಶಿವಪಾರ್ವತಿ, ಆನೆ, ನವಿಲುಗಳು ಸೇರಿದಂತೆ ಇನ್ನಿತರ ಹಿಂದೂ ಧರ್ಮಕ್ಕೆ ಹೋಲುವಂತಹ ಸುಂದರ ಕೆತ್ತನೆಗಳು, ಶಿಲಾನ್ಯಾಸಗಳು ಹಾಗೂ ಅವಶೇಷಗಳು ಕಂಡುಬರುತ್ತವೆ. ಆದರೆ ಬಹುಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಈ ಮಂದಿರ ಸಂಪೂರ್ಣ ನಶಿಸಿ ಹೋಗಿದೆ. ಈ ಕೋಟೆಯಲ್ಲಿ ಅನೇಕ ಜನರು ಅಕ್ರಮ ಮನೆಗಳನ್ನ ಮಾಡಿ ವಾಸ ಮಾಡುತ್ತಿದ್ದಾರೆ. ಸರ್ಕಾರಕ್ಕೆ ಇದರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೋಟೆಯು ಐತಿಹಾಸಿಕ ಪ್ರವಾಸೋದ್ಯಮ ತಾಣವಾಗಿರಬೇಕು. ಆದರೆ ಈಗ ಈ ಕೋಟೆ ಸಂಪೂರ್ಣ ಹದಗೆಟ್ಟಿ ಹೋಗಿದೆ. ಕೆಲವು ರಾಜಕಾರಣಿಗಳ ಒತ್ತಡದಿಂದ ಇನ್ನೂವರೆಗೂ ಒಳಗಿರುವ ಅಕ್ರಮಕೋರರನ್ನು ಹೊರಗೆ ಹಾಕಲು ಸಾಧ್ಯವಾಗುತ್ತಿಲ್ಲ. ಒಳಗಿರುವ ಜನರಿಗೆ ಸರ್ಕಾರದಿಂದ ಬೇರೆ ಕಡೆ ವಸತಿ ನಿರ್ಮಿಸಿ ಆದಷ್ಟು ಶೀಘ್ರದಲ್ಲಿ ಅವರನ್ನು ಸ್ಥಳಾಂತರಿಸಬೇಕು. ಹಾಗೆಯೇ ಕೋಟೆಯೊಳಗೆ ಇರುವ ಸ್ವಯಂಭೂ ಸೋಮೇಶ್ವರ ದೇವಾಲಯವನ್ನು ಪುನಶ್ಚೇತನಗೊಳಿಸಬೇಕು. ಅಲ್ಲದೆ ಅಲ್ಲಿನ ಹಿಂದೂ ಸಮಾಜಕ್ಕೆ ದೇವಸ್ಥಾನದ ಪೂಜೆಗೆ ಅನುಮತಿ ನೀಡಬೇಕು. ಮುಂಬರುವ ಶಿವರಾತ್ರಿಯ ಹಬ್ಬದಂದು ಆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲು ಎಲ್ಲ ವ್ಯವಸ್ಥೆಯನ್ನು ಹಿಂದೂ ಜಾಗೃತಿ ಸೇನೆಯ ನೇತೃತ್ವದಲ್ಲಿ ನಡೆಸಲಾಗುತ್ತದೆ. ಕಾರಣ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ಸಂಬಂಧಪಟ್ಟ ಸಚಿವರಿಗೆ, ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಆದೇಶ ನೀಡಬೇಕು. ಕೋಟೆಯೊಳಗಿರುವ ದೇವಸ್ಥಾನ ಸಂಪೂರ್ಣವಾಗಿ ಗಿಡಗಂಟಿಗಳಿಂದ ಮುಚ್ಚಿ ಹೋಗಿದೆ. ಕಾರಣ ಸಂಬಂಧಪಟ್ಟ ಇಲಾಖೆಗೆ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿ ಈ ದೇವಸ್ಥಾನದ ಜಾಗವನ್ನ ಸೌಂದರ್ಯೀಕರಣಗೊಳಿಸಬೇಕು ಎಂದು ಆಗ್ರಹಿಸಿ ಇಂದು ಹಿಂದೂ ಜಾಗೃತಿ ಸೇನೆಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಹಿಂದೂ ಜಾಗೃತಿ ಸೇನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಎಸ್ ವಾದಿ,
ವಿದ್ಯಾರ್ಥಿ ನಗರ ಘಟಕದ ಅಧ್ಯಕ್ಷರಾದ ಪವನ್ ಕದಂ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಸೊನವಾಣೆ, ನಗರ ಅಧ್ಯಕ್ಷರಾದ ದಶರಥ್ ಇಂಗೊಳಗಿ, ಉತ್ತರ ವಲಯ ಅಧ್ಯಕ್ಷರಾದ ಮಹಾದೇವ್ ಕೋಟ್ನೂರ, ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಸಂಜನಾ ಮಂಗಳಮುಖಿ, ಜಿಲ್ಲಾ ಪ್ರಮುಖರಾದ ರಮೇಶ್ ಅಳ್ಳೊಳ್ಳಿ, ಸಂಜು ಕಾಳನೂರ, ಸುಲ್ತಾನ್ಪುರ ಗ್ರಾಮ ಘಟಕದ ಅಧ್ಯಕ್ಷರಾದ ಉದಯ್ ಕುಮಾರ್, ಕಾರ್ಯಕರ್ತರಾದ ಚಿದಾನಂದ ಸ್ವಾಮಿ, ಗುರುಸ್ವಾಮಿ ಹಿರೇಮಠ, ಜಿಲ್ಲಾ ಪ್ರಮುಖರಾದ ರಾಜು ಭೋವಿ ಸೇರಿದಂತೆ ಇತರೆ ಅನೇಕ ಜನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಒಂದು ಹೋರಾಟ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಸಲ್ಲಿಸಿದ್ದೇವೆ. ಏನಪ್ಪ ಅಂದರೆ ಈ ಕಲಬುರಗಿಯಲ್ಲಿರುವ ಐತಿಹಾಸಿಕ ಬಹಮನಿ ಕೋಟೆ, ಆ ಕೋಟೆಯಲ್ಲಿ ನಮ್ಮ ಹಿಂದೂ ಒಂದು ದೇವಸ್ಥಾನ ಸ್ವಯಂಭೂ ಸೋಮೇಶ್ವರ ಎಂಬ ಒಂದು ದೇವಸ್ಥಾನ ಇದೆ. ಅದಕ್ಕೆ ಬೇಕಾದಂಥ ಕುರುಗಳು ಕೂಡ ಈಗ ನಾವು ಪತ್ತೆ ಮಾಡಿದ್ದೇವೆ. ಅದರಂತೆ ಮುಂದಿನ ದಿನಗಳಲ್ಲಿ ಆ ದೇವಸ್ಥಾನ ಈಗಾಗಲೇ ಅದರ ದೇವಸ್ಥಾನ ಪೂರ ಹಾಳಾಗೋಗಿದೆ. ಏನು ಹಿಂದಕ್ಕೆ ಬಹಮನಿ ಮುಸ್ಲಿಮರು ಇದ್ದರು, ಆ ದಿನಗಳಲ್ಲೇ ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ಅಲ್ಲಿ ಬೇಕಾದಂಥ ಆ ದೇವಸ್ಥಾನದಲ್ಲಿ ಏನು ಗೋಡೆಗಳ ಮೇಲೆ ನಮ್ಮ ಶಿವ ಪಾರ್ವತಿಯರ ಮೂರ್ತಿ, ನಂದೀಶ್ವರ ಮೂರ್ತಿ, ಗಣೇಶನ ಮೂರ್ತಿ ಈ ಎಲ್ಲ ಕುರುಗಳು ಈಗಾಗಲೇ ಪತ್ತೆಯಾಗಿವೆ. ಅದನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ವತಿಯಿಂದ ಗುಲ್ಬರ್ಗಾದಿಂದ ಈ ಹೋರಾಟ ಚಾಲೂ ಮಾಡಿದ್ದೀವಿ. ಈ ಹೋರಾಟ ಎಲ್ಲಿವರೆಗೆ ಮುಕ್ತಾಯವಾಗುವುದಿಲ್ಲಪ್ಪ ಅಂದರೆ ಈಗ ರಾಜ್ಯ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಹಾಗೂ ಜಿಲ್ಲಾಡಳಿತಕ್ಕೂ ಕೂಡ ಹೇಳ್ತಾ ಇದ್ದೀವಿ. ಏನಪ್ಪ ಅಂದರೆ ಮುಂದಿನ ಶಿವರಾತ್ರಿ ಹಬ್ಬದ ಒಳಗಡೆ ಆ ದೇವಸ್ಥಾನವನ್ನು ಪೂರ್ಣ ಸ್ವಚ್ಛಗೊಳಿಸಿ ಆ ದೇವಸ್ಥಾನವನ್ನು ಮತ್ತೆ ಪುನರ್ಚೇತನ ಮಾಡಿ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಹಿಂದೂಗಳಿಗೆ ಪೂಜೆ ಮಾಡಲು ಒಂದು ಅವಕಾಶ ಕಲ್ಪಿಸಿಕೊಡಬೇಕು. ಒಂದು ವೇಳೆ ಇದನ್ನೇನಾದರೂ ಈ ಒಂದು ವ್ಯವಸ್ಥೆಯಲ್ಲಿ ಜಿಲ್ಲಾಡಳಿತ ಹಿಂದೇಟು ಹಾಕಿದರೆ ಮುಂದಿನ ದಿನಗಳಲ್ಲಿ ಹಿಂದೂ ಜಾಗೃತಿ ಸೇನೆ ಹಾಗೂ ಕಲಬುರಗಿಯಲ್ಲಿರುವ ಎಲ್ಲ ಹಿಂದೂ ಪರ ಸಂಘಟನೆಗಳು ಹಾಗೂ ಮಠಾಧೀಶರ ನೇತೃತ್ವದಲ್ಲಿ ಶಿವರಾತ್ರಿ ಹಬ್ಬದ ಮುಂಚೆ ನಾವೇ ಆ ಕಿಲಾ ಒಳಗಡೆ ಹೋಗಿ ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಸಂಪೂರ್ಣವಾಗಿ ಸ್ವಚ್ಛತೆಗೊಳಿಸಿ ಮತ್ತೆ ಆ ದೇವಸ್ಥಾನವನ್ನು ಪುನರ್ನಿರ್ಮಾಣ ನಮ್ಮ ಕೈಲಿಂದ ಸ್ವಂತ ಎಲ್ಲ ಸಂಘಟನೆದವರು ಏನು ಎಷ್ಟೇ ದುಡ್ಡು ಖರ್ಚಾಗಲಿ ಅದನ್ನು ಹಾಕಿ ಆ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅಂತ ಇವತ್ತಿನ ದಿವಸ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದೆ ಏನಾದರೂ ಅಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಅಂತ ಹೇಳೋಕ್ಕೆ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ಪುರಾತತ್ವ ಈಗಾಗಲೇ ಅವರಿಗೆ ಕೇಳಿದ್ದೀವಿ, ಪುರಾತತ್ವ ಇಲಾಖೆದವ್ರಿಗೆ ಕೇಳಿದ್ದೀವಿ. ಬಟ್ ಅವ್ರ ಹತ್ರ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈಗಾಗಲೇ ಕೋರ್ಟ್ನಿಂದ ಆರ್ಡರ್ ಬಂದಿದಂತೆ 3 ತಿಂಗಳ ಒಳಗಡೆಗಾಗಿ ಅಲ್ಲಿನ ಆಕ್ರಮಣಕಾರಿದ್ದಾರಲ್ಲ ಅವರನ್ನು ಹೊರಗೆ ಹಾಕಬೇಕಂತೇಳಿ. ಆದರೂ ಕೂಡ ಇಲ್ಲಿನ ಕೆಲವು ರಾಜಕೀಯದವ್ರ ಒತ್ತಡದಿಂದ ಅದು ಆ ಕೆಲಸ ಆಗ್ತಾಯಿಲ್ಲ. ಈಗಾಗಲೇ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಅವರಿಗೆ ಒಳಗಡೆ ಇರುವಂಥ 290 ಮನೆಗಳಿವೆ. ಆ 290 ಮನೆಗಳಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಅವರಿಗೆ ಸರ್ಕಾರದಿಂದನೇ ಅವರಿಗೆ ಒಂದು ಮನೆ ಕಟ್ಟಿಕೊಡುವ ಒಂದು ವ್ಯವಸ್ಥೆ ಮಾಡಿ ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಿ ಆ ಒಂದು ಐತಿಹಾಸಿಕ ಕೋಟೆಯನ್ನು ಮತ್ತೆ ಬರುವಂಥ ಎಲ್ಲ ಯಾತ್ರಿಕರಿಗೆ ಒಂದು ನೋಡುವಂಥ ಒಂದು ಪ್ರಾಮಾಣಿಕ ಸ್ಥಾನವಾಗಿ ಮಾಡಬೇಕಂತ ಇವತ್ತಿನ ದಿವಸ ನಾವು ಕಳಕಳಿಯಿಂದ ರಾಜ್ಯ ಸರ್ಕಾರ ಕೇಳ್ಕೊಳ್ತಾ ಇದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಉತ್ತರ ಪ್ರದೇಶದ ಜ್ಞಾನವಾಪಿ ಮಸೀದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತಳೆದಿರುವ ನಿಲುವನ್ನ ವಿರೋಧಿಸಿ ಇಂದು ಆಲ್ ಇಂಡಿಯಾ ಇಮಾಮ್ಸ್ ಕೌನ್ಸಿಲ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಉತ್ತರ ಪ್ರದೇಶದ ಜ್ಞಾನವಾಪಿ ಮಸೀದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತಳೆದಿರುವ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿ ಆಲ್ ಇಂಡಿಯಾ ಇಮಾಮ್ಸ್ ಕೌನ್ಸಿಲ್ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅತಿಕುರ್ ರೆಹಮಾನ್, ಹಫೀಜ್ ಅಹಮದ್, ಹಫೀಜ್ ಅಲಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ರಾಜ್ಯ ಕಾರ್ಯದರ್ಶಿ ಹದೀಮ್ ಮಸೂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. हमारा जो ये प्रोटेस्ट का जो मकसद है, ज्ञानवापी मस्जिद के ताल्लुक़ से हम इंसाफ चाहते हैं. पहली बात तो ये है कि 1991 का एक्ट के तहत सर्वे कराना ये अदालत का एक घिनौनी एक साजिश कही जा सकती है, या अदालत का इसके अंदर मुदाखलत करना ये दस्तूर हिंद की एक ख़िलाफ़ वर्जी है. तो लिहाजा हम अदालत से भी यही कहेंगे और हुकूमत वक्त से भी यही कहेंगे कि ज्ञानवापी मस्जिद के ताल्लुक़ से जो सर्वे किया जा रहा है ये सरासर दस्तूर हिंद के ख़िलाफ़ है. और दूसरी बात ये है कि ऑल इंडिया इमाम्स कौंसिल जिस तरह से ये समझ रहे हैं आवाम
कि भाई ऑल इंडिया इमाम्स कौंसिल इस एहतजाज को लेकर पूरे मुल्क के अंदर कर रही है। मुख्तलिफ़ रियासतों के अंदर ये एहतजाज हमारा जारी रहेगा गाहे गाहे, और इसके ज़रिए से हम हिंदू मुस्लिम सिख ईसाई को एकता पर लाना चाहते हैं। हम इसके ज़रिए से गंगा जमुना तहज़ीब को हम कायम करने के साथ साथ इस मुल्क के अमन और शांति को भी हम बरकरार रखना चाहते हैं। और हमारा मुतालबा यही है कि हुकूमत वक्त इन हालात का बगौर मुताला करते हुए मौजूदा सिचुएशन को देखकर इस मुल्क के अंदर हिंदू मुस्लिम सिख ईसाई की भाईचारगी को कायम रखते हुए जो अदालत का वो फ़ैसला है सर्वे करने का, उस फ़ैसले को वापस ले ले। और तीसरी बात ये है कि ऑल इंडिया इमाम्स कौंसिल ये भी चाहती है कि हिंदुस्तान के अंदर जितनी भी पुरानी इमारतें हैं, चाहे वो मस्जिदें हों या मंदिरें हों या गिरजाघरों हों, उन तमाम का तहफ़्फ़ुज़ हुकूमत वक्त का अव्वलीन फ़रीज़ा है। वो अपने इस अदायगी को अदा करने के सिलसिले में कोताही कर रही है, जिसकी वजह से हिंदुस्तान का आइन और अमन और शांति बिगड़ते जा रहा है। ऑल इंडिया इमाम्स कौंसिल ये भी कहती है कि औरंगज़ेब रहमतुल्लाहि अलैह उन्होंने कभी किसी मंदिर को नहीं गिराया, जो ख़ास कर ज्ञानवापी मस्जिद को गिराने की बात कर रहे हैं। सवाल तो ये पैदा होता है कि उस हुक्मरान के बारे में जालिम और हिंदू मुस्लिम फसादात कराने वाला अगर उसको बादशाह कहा जा रहा है, तो पहला सवाल ये है हिंदुस्तान का जीडीपी जो इस वक्त गिरा हुआ है वो क्यों गिरा हुआ? इसलिए कि ये लोग हिंदू मुस्लिम फसादात करके अपनी सियासत चमका रहे हैं। औरंगज़ेब अगर ये काम करता तो यकीनन हिंदुस्तान का जीडीपी उसके दौर में 35% ना होता। आज क्या है, -8 चल रहा है। तो आप देखो हिंदू मुस्लिम फसादात कौन कर रहा है के साथ अगर हुकूमत करती, अगर अदालतें सही फ़ैसला अगर देती, तो यकीनन आज हिंदुस्तान का जीडीपी बढ़ा हुआ होता था। और उस औरंगज़ेब के बारे में ये कहा जा रहा है कि उसने मंदिर गिराकर मस्जिद बनाई है, तो याद रखो वो मस्जिद जो है 1440 के अंदर उसकी तामीर हुई है। सुल्तान इब्राहिम शाह शर्की के दौर में वो मस्जिद बनाई गई है। और इस तारीख़ से अगर किसी को इत्तेफाक नहीं है तो 1558 के अंदर अकबर बादशाह वहाँ पर जुमा की नमाज के लिए गया था, ये भी तारीख़ मौजूद है। तो हम यही कहेंगे कि औरंगज़ेब पर यह सरासर गलत इल्ज़ाम है और ज्ञानवापी मस्जिद के ताल्लुक़ से ऑल इंडिया इमाम कौंसिल ये समझती है कि वो 1992 था जो बाबरी मस्जिद गिराई गई थी, ये 2022 चल रहा है। हम उसको उसी तरह का रवैया अख्तियार करने के लिए हम हुकूमत वक्त और फिस्ताई ताकतों को हम मौका नहीं फराहम करेंगे। ಜೂನ್ 20ರಂದು ಕಲಬುರಗಿ ನಗರದಲ್ಲಿ ಯೋಗ ಸಂಗಮ ಕಾರ್ಯಕ್ರಮ ಹಾಗೂ ಪಥಸಂಚಲನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗ ಸಂಗಮ ಕಾರ್ಯಕ್ರಮದ ಸಂಚಾಲಕರಾದ ಶಿವಾನಂದ ಸಾಲಿಮಠ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಇರುವ ಎಲ್ಲಾ ವಿಶ್ವವಿದ್ಯಾಲಯಗಳು, ಎಲ್ಲಾ ಕಾಲೇಜುಗಳು, ಎಲ್ಲಾ ಯೋಗ ಸಂಸ್ಥೆಗಳು ಮತ್ತು ಸಂಬಂಧಿತ ಎಲ್ಲಾ ಇಲಾಖೆಗಳ ಸಹಯೋಗದಿಂದ 75ನೆಯ ಸ್ವಾತಂತ್ರ್ಯ ಮಹೋತ್ಸವದ ನಿಮಿತ್ತ ಯೋಗ ಫಾರ್ ಯುನಿಟಿ ಅಂಡ್ ವೆಲ್ ಬೀಯಿಂಗ್ 2022 ಉದ್ಘೋಷದೊಂದಿಗೆ ದಿನಾಂಕ 20ನೇ ಜೂನ್ 2022ರಂದು ಬೆಳಿಗ್ಗೆ 6 ಗಂಟೆಗೆ ಯೋಗ ಸಂಗಮ ಪಥಸಂಚಲನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಹೀಗಾಗಿ ಕಲಬುರಗಿ ನಗರದ ಎಲ್ಲಾ ಕಾಲೋನಿಗಳಲ್ಲಿ ಇರುವ ದೇವಸ್ಥಾನಗಳಲ್ಲಿ, ಉದ್ಯಾನವನಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತು ಶಾಲೆಗಳಲ್ಲಿ 12 ವರ್ಷ ಮೇಲ್ಪಟ್ಟವರು ಎಲ್ಲರಿಗೂ ಯೋಗ ಶಿಬಿರಗಳನ್ನ ಆಯೋಜಿಸಿ 20ನೇ ಜೂನ್ 2022ರಂದು ನಡೆಯಲಿರುವ ಯೋಗ ಸಂಗಮ ಪಥಸಂಚಲನದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಮಾಡುವುದು ಮತ್ತು ಭಾಗವಹಿಸಿದವರಿಗೆ ಯೋಗ ಪ್ರಮಾಣ ಪತ್ರ ವಿತರಿಸಲಾಗುವುದು. ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಯೋಗಾಸಕ್ತರು, ಯೋಗ ಶಿಕ್ಷಕರು ಬೇಕಾದರೆ ತಮ್ಮ ಬಡಾವಣೆಗಳಲ್ಲಿ ಉಚಿತ ಯೋಗ ಶಿಬಿರವನ್ನ ಏರ್ಪಡಿಸಿಕೊಳ್ಳಬಹುದಾಗಿದೆ. ನಗರವಾಸಿಗಳು ಯೋಗ ಸಂಗಮ ಪಥಸಂಚಲನ ಮತ್ತು ಸೈಕಲ್ ಜಾಥಾದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಕಾರ್ಯಕ್ರಮದ ಸಂಚಾಲಕರಾದ ಶಿವಾನಂದ ಸಾಲಿಮಠ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನಿರ್ಮಲಾ ಕೆಳಮನಿ, ಸುಮಲತಾ ಚಕ್ರವರ್ತಿ, ಡಾಕ್ಟರ್ ಚಂದ್ರಕಾಂತ್ ಬಿರಾದಾರ್, ಮಚೇಂದ್ರನಾಥ್ ಮುಲಗೆ, ಅರುಣಕುಮಾರ್ ಮಾಂತಶೆಟ್ಟಿ, ಶರಣಬಸಪ್ಪ ಹೀರಾ, ಡಾಕ್ಟರ್ ಅಲ್ಲಮಪ್ರಭು ಗುಡ್ಡ, ಕಿರಣ್ ಕುಮಾರ್ ಶೆಟ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೂಲ ಉದ್ದೇಶ ಜಾಥಾದ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಆರೋಗ್ಯವನ್ನು ಮೂಡಿಸುವಂಥ ಸಲುವಾಗಿ ನಾವು ಈಗಾಗಲೇ ನಮ್ಮ ಮನುಷ್ಯನ ಜನ್ಮವನ್ನು ತೆಗೆದುಕೊಂಡ್ರೆ ಒಂದು 5 ಹೆಲ್ತ್ಗಳನ್ನು ನಾವು ಇಲ್ಲಿ ಇರುತ್ತೆ. ಪರ್ಸನಲ್ ಹೆಲ್ತ್ ಇದೆ, ಫ್ಯಾಮಿಲಿ ಹೆಲ್ತ್ ಇದೆ, ಸೋಷಿಯಲ್ ಹೆಲ್ತ್ ಇದೆ, ಪ್ರೊಫೆಷನಲ್ ಹೆಲ್ತ್ ಇದೆ ಮತ್ತು ರಾಷ್ಟ್ರೀಯ ಹೆಲ್ತ್, ನೇಷನ್ ಹೆಲ್ತ್ ಅಂತ ಕರೀತೀವಿ. ನಾವು ಪರ್ಸನಲ್ ಹೆಲ್ತ್ ತೆಗೆದುಕೊಂಡಾಗ ನಾವು ನಮ್ಮ ಆರೋಗ್ಯ ಕೆಟ್ಟದ್ದು ಯಾರು ತೊಗೊಳ್ಳಲ್ಲ, ಹೆಂಡತಿ ತೊಗೊಳ್ಳಲ್ಲ, ಮಕ್ಕಳು ತೊಗೊಳ್ಳಲ್ಲ. ಪರ್ಸನಲ್ ಹೆಲ್ತ್ ಅಂತ ಕರೀತೀವಿ. ನಮ್ಮ ಪರ್ಸನಲ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ
ನಾವು ಪರ್ಸನಲ್ ಹೆಲ್ತನ್ನು ಡೆವಲಪ್ಮೆಂಟ್ ಕೊಡೋಕ್ಕೆ ಪ್ರತಿಯೊಬ್ಬರು 1 ತಾಸು ಯೋಗ ಮಾಡಬೇಕು ಅಂತ ಹೇಳಿ ನಾವು ಪರ್ಸನಲ್ ಹೆಲ್ತ್ ಅಂತ ತಗೊಳ್ತೀವಿ. ಎರಡನೇದು ಫ್ಯಾಮಿಲಿ ಹೆಲ್ತ್. ಒಂದು ಮನೆಯೊಳಗೆ ಒಂದು 3-4 ಜನ ಪೇಷಂಟ್ ಇದ್ರು ಅಂತಂದ್ರೆ ಆ ಮನೆ ಆರ್ಥಿಕತೆಯಲ್ಲಿ ಸಬಲೀಕರಣ ಆಗಲ್ಲ. ಅವ್ರು ಗಳಿಸಿದ್ದನ್ನೆಲ್ಲ ದವಾಖಾನೆಗೆ ಹಾಕಬೇಕಾಗತ್ತೆ. ಪ್ರತಿಯೊಬ್ಬರು ಆರೋಗ್ಯವನ್ನು ಇಟ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರು ಮನೆಯವರೆಗೂ ಎಲ್ಲರೂ ಒಳ್ಳೆ ರೀತಿಯ ಒಂದು ಅಂದರೆ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಮನೆಯೊಳಗೆ ಅನ್ನೋದಕ್ಕೆ ಫ್ಯಾಮಿಲಿ ಹೆಲ್ತ್ ಅಂತ ಕರಿತೀವಿ. ಮೂರನೇದು ಬಂದಾಗ ಸೋಷಿಯಲ್ ಹೆಲ್ತ್. ಸೋಷಿಯಲ್ ಅಂದರೆ ಸಾಮಾಜಿಕವಾಗಿ ನಾವು ಎಲ್ಲರೂ ಬೆರೆಯೋದ್ರಿಂದ ನಾವು ಎಲ್ಲರ ಜೊತೆಗೆ ಒಂದು ಉತ್ತಮ ಸಂಬಂಧಗಳನ್ನು ರೂಪಿಸ್ಕೊಳ್ಳೋದು, ಒಳ್ಳೆ ರೀತಿಯ ಸಂಬಂಧಗಳನ್ನು ಇಟ್ಕೊಳ್ಳುವಂಥದ್ದು, ಎಲ್ಲರಿಗೂ ಒಂದು ಪ್ರೀತಿ ಭಾವನೆ ಇಟ್ಕೊಂಡಿರುವಂಥದ್ದು, ಇದಕ್ಕೆ ನಾವು ಒಳ್ಳೆ ರೀತಿಯ ನಮ್ಮ ಲೈಫ್ ಸ್ಟೈಲನ್ನು ಇಟ್ಕೊಳ್ಳುವಂಥದ್ದು, ಇದಕ್ಕೆ ನಾವು ಸೋಷಿಯಲ್ ಹೆಲ್ತ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಪ್ರೊಫೆಷನಲ್ ಹೆಲ್ತ್. ನಮ್ಮ ವೃತ್ತಿ ಜೀವನ. ನಾವು ವೃತ್ತಿ ಜೀವನವನ್ನು ಯಾರು ವೃತ್ತಿಯನ್ನು ಪ್ರೀತಿಸ್ತಾರೋ, ವೃತ್ತಿಯೊಳಗೆ ಎಂಜಾಯ್ ಮಾಡ್ತಾರೋ, ವೃತ್ತಿಯನ್ನು ಗೌರವದಿಂದ ಕಾಣ್ತಾರೋ ಆ ವೃತ್ತಿಯನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಪ್ರೊಫೆಷನಲ್ ಹೆಲ್ತ್ ಪ್ರತಿಯೊಬ್ಬರಿಗೂ ಬಹಳ ಇಂಪಾರ್ಟೆಂಟ್. ಸೋಷಿಯಲ್ ನಮ್ಮ ಪ್ರೊಫೆಷನಲ್ ಹೆಲ್ತನ್ನು ನಾವು ಗೌರವಿಸಿದಾಗ, ಪ್ರೀತಿಸಿದಾಗ ಮಾತ್ರ ನಾವು ಅಲ್ಲಿ ಸಂತೋಷವನ್ನು ಕಾಣಬಹುದು. ಎಷ್ಟೋ ಜನ ಅಲ್ಲಿ ಪ್ರೀತಿನೇ ಇರಲಿಲ್ಲ, ಆ ಪ್ರೊಫೆಷನಲ್ ಹೆಲ್ತ್ ಅಂದ್ರೆ ದುಃಖ ಸ್ಟಾರ್ಟ್ ಆಗುತ್ತೆ, ಹಿಂಸೆ ಸ್ಟಾರ್ಟ್ ಆಗುತ್ತೆ. ಅದು ಹೋಗಿ ಮನೆಯೊಳಗೆ ಹಾಕ್ತಾರೆ, ಮನೆ ತಂದು ಆಫೀಸಲ್ಲಿ ಹಾಕ್ತಾರೆ. ಇದು ಯಾಕೆ ಆಗ್ತದೆ ಅಂದರೆ ನಮ್ಮ ಪ್ರೊಫೆಷನಲ್ ಹೆಲ್ತ್ ಚೆನ್ನಾಗಿದೆ ಇದ್ದಾಗ ಪ್ರೊಫೆಷನಲ್ ಹೆಲ್ತ್ ಅನ್ನು ಇಂಪ್ರೂವ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ಬರುವಂಥದ್ದು ನೇಷನ್ ಹೆಲ್ತ್. ಒಂದು ದೇಶವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಎಷ್ಟು ಜನ ಆರೋಗ್ಯವಂತರಿದ್ದಾರೆ, ಎಷ್ಟು ಜನ ಅಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ಇದ್ದಾರೆ, ಎಷ್ಟು ಜನ ಯುವಕರಿದ್ದಾರೆ, ಆರ್ಥಿಕ ಪರಿಸ್ಥಿತಿ ಏನಿದೆ, ಇದೆಲ್ಲಕ್ಕೆ ರಾಷ್ಟ್ರೀಯ ಹೆಲ್ತ್ ಅಂತ ಕರಿತೀವಿ. ರಾಷ್ಟ್ರೀಯ ಹೆಲ್ತನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಒಂದು ನಾವು ಜನಜಾಗೃತಿಯನ್ನು ಮಾಡೋಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಹಳ್ಳಿಗಳನ್ನು ತೆಗೆದುಕೊಂಡಾಗ ಹಳ್ಳಿಗಳಲ್ಲಿ ಒಂದು ಸಣ್ಣ 150 ಹಳ್ಳಿ ಇದ್ದು ಅಂತಂದ್ರೆ ಅಲ್ಲಿ 3-4 ಕುಡಿಯೋದು ಅಂಗಡಿ ಇವೆ. ಇವತ್ತೆಲ್ಲ ಹಳ್ಳಿಗಳಲ್ಲಿ ಬಂಡೆ ಎತ್ತುವಂಥದ್ದು, ಹಳ್ಳಿಗಳಲ್ಲಿ ಕಾಡುಗಳಲ್ಲಿ ಓಡುವಂಥದ್ದು, ಆಮೇಲೆ ಈ ಕುಸ್ತಿ ಆಡುವಂಥದ್ದು ಇವೆಲ್ಲ ನಡೀತಿದ್ವು ಹಿಂದ್ಗಡೆ. ಇವತ್ತೆಲ್ಲ ಕುಡಿದು ನಿಶಾದಲ್ಲಿ ಇವತ್ತು ಯಾವೆಲ್ಲ ಮರಿಮಾಚಿ ಹೋಗಿವೆ. ಮತ್ತೆ ಹಳ್ಳಿಗಳಲ್ಲಿ ಆರೋಗ್ಯದ ಅರಿವನ್ನು ಮೂಡಿಸುವಂಥದ್ದು ಈ ಒಂದು ಜಾಥಾದ ಪರಿಕಲ್ಪನೆ ಇದೆ. ಇದು ಕೇವಲ ಗುಲ್ಬರ್ಗಕ್ಕೆ ಸೀಮಿತ ಇಲ್ಲ. ಇದು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯವರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರೆಲ್ಲ ಒಪ್ಕೊಂಡಿದ್ದಾರೆ. ನಾವು ಆ ಒಂದು ಮೂಲ ಸ್ಥಳ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕದ ಮೂಲ ಕೇಂದ್ರ ಬಿಂದು ಇಟ್ಕೊಂಡು ಕಲಬುರಗಿಯಲ್ಲಿ ಒಂದು 5,000 ಜನರನ್ನು ಸೇರಿಸಿಕೊಂಡು ಈ ಒಂದು ಜಾಥಾದಲ್ಲಿ ಭಾಗವಹಿಸಿ ಒಂದು ಆರೋಗ್ಯದ ಅರಿವನ್ನು ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು 20ನೇ ತಾರೀಕು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದು ಶರಣ ವಿಶ್ವೇಶ್ವರ ದೇವಸ್ಥಾನದ ಉದ್ಘಾಟನೆಯಾದಂತಹ ಈ ಪಥಸಂಚಲನ ಮುಂದೆ ನೇರವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೋಗಿ ನೆಕ್ಸ್ಟ್ ಡಿಸಿ ಆಫೀಸ್ ಬಂದು ಸೇರುವಂಥದ್ದು. ಸುಮಾರು 10 ದಿನಗಳ ಕಾಲ ಅವರಿಗೆ ಒಳ್ಳೆಯ ತರಬೇತಿ ಕೊಡ್ತಾ ಇದೆ. ಅಂದ್ರೆ ಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ಜೂನ್ 20ನೇ ತಾರೀಕಿಗೆ ಅವರಿಗೆ ಅವೇರ್ನೆಸ್, ಅಂದ್ರೆ ಜನರಿಗೆ ಅವೇರ್ನೆಸ್, ನಮ್ಗೆ ಯಾವ ರೀತಿಯ ಅನುಭವ ಆಗಿದೆ ಆ ಅನುಭವವನ್ನು ಜನರಿಗೆ ಹಂಚಿಕೊಳ್ಳೋ ಸಲುವಾಗಿ ಪಥಸಂಚಲನ ಸುಮಾರು 5,000 to 6,000 ಜನಸಂಖ್ಯೆಗೆ ನಾವು ಆಲ್ರೆಡಿ ಈಗ 2,000 to 3,000 ಜನರಿಗೆ ನಾವು ಯೋಗ ತರಬೇತಿ ಕೊಡ್ತಾ ಇದ್ದೀವಿ. ಸುಮಾರು ಎಲ್ಲ ಪತಂಜಲಿ ಯೋಗ ಸಮಿತಿಯವರು ಉಳಿದ 21 ಸಂಘಟನೆಗಳ ಜೊತೆ ಸೇರಿ ಈ ಯೋಗ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಯೋಗ ತರಬೇತಿಯಲ್ಲಿ ಭಾಗವಹಿಸಿದವರಿಗೆ ಮುಂದೆ ಬರುವ ಜೂನ್ 20ನೇ ತಾರೀಕಿಗೆ ಪಥಸಂಚಲನ ಆದ ತಕ್ಷಣ ಅವರಿಗೆ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತೀವಿ ಅಂತ ಬಸವರಾಜ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ. ಅದಕ್ಕೆ ಆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಆ ಸರ್ಟಿಫಿಕೇಟ್ ಕೂಡ ಯೂಸ್ ಆಗಿ ಮತ್ತು ತರಬೇತಿ ಯುವಕರಿಗೆ ಈ ತರಬೇತಿ ಕೊಡುವುದರಿಂದ ಹೆಚ್ಚಿನ ಲಾಭ ಅವರಿಗೆ ಆಗ್ತದೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಈ ಬಾರಿ ನಾವು ಬರೀ ಪೇಷಂಟ್ಗಳಿಗೆ ಮತ್ತು ಹಿರಿಯರಿಗೆ ಅವ್ರ ಜೊತೆಗೆ ಇರ್ತಾರೆ. ಅದರ ಜೊತೆಗೆ ಯುವಕರನ್ನು ಸುಮಾರು 16 ರಿಂದ 25 ವರ್ಷ ಬಸವರಾಜ ಪಾಟೀಲ್ ಚೇಡಮೂರು ಹೇಳಿದ್ರೆ 12 ವರ್ಷದ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಇದರಲ್ಲಿ ಭಾಗವಹಿಸುವಂತೆ ಮಾಡಿ ಅಂತ ಹೇಳಿದ್ರೆ ನಾವು ಏನ್ ಮಾಡಿದೀವಿ, ನಮ್ಮ ಸಂಘಟನೆ ಮುಖಾಂತರ ಪ್ರತಿ ತಾಲೂಕುಗಳಲ್ಲೂ ಕೂಡ ಸುಮಾರು 2 ರಿಂದ 3 ಶಿಬಿರಗಳನ್ನು 15 ದಿವಸಗಳ ಶಿಬಿರವನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿಗಳನ್ನು ಕೂಡ ಆಯಾ ತಾಲೂಕುಗಳಲ್ಲೇ ಮಾಡ್ತಾರೆ. ಬಟ್ ಕಲಬುರಗಿ ಜಿಲ್ಲೆಯಲ್ಲಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜುಗಳು ಸುಮಾರು ನಾನು ಈಗಾಗಲೇ 2 ರಿಂದ 2.5 ಸಾವಿರ ಜನಸಂಖ್ಯೆ ಕಲಿಸಿದ್ದೀವಿ ಯೋಗ. ಈ ಕಲಿಸಿದ ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ ನಮ್ಮಲ್ಲಿ ಸುಮಾರು 100 ರಿಂದ 200 ಯೋಗ ಶಿಕ್ಷಕರಿದ್ದಾರೆ. ಪ್ರತಿಯೊಂದು ಕಾಲೇಜುಗಳಲ್ಲಿ ಹೋಗಿ, ಈಗ ಸ್ವಲ್ಪ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ, ಜೂನ್ 1 ನಿಂದ ಪ್ರತಿ ಕಾಲೇಜುಗಳಲ್ಲಿ ಹೋಗಿ 10 ದಿನಗಳ ಕಾಲ ಅವರಿಗೆ ಯೋಗದ ಬಗ್ಗೆ, ಸೂರ್ಯ ನಮಸ್ಕಾರ ಇರುವುದು ಎಲ್ಲ ಯೋಗದ ಮತ್ತು ಪ್ರಾಣಾಯಾಮದ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಅವರ ಅನುಭವವನ್ನು ತಗೊಂಡು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಬರುವ ಜೂನ್ 20ನೇ ತಾರೀಕಿಗೆ ಯೋಗ ಪಥಸಂಚಲನ ಆದ ತಕ್ಷಣವೇ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿರ್ತಾರೆ, ಎಷ್ಟು ಜನ ಭಾಗವಹಿಸಿರ್ತಾರೆ, ಎಲ್ಲರಿಗೂ ಕೂಡ ಈ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸುವಂತೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾರುತಿರಾವ್ ಜಂಬಗ ಅವರು ಆಗ್ರಹಿಸಿದ್ದಾರೆ. ದಿನಾಂಕ 23 ಮೇ 2022 ಸೋಮವಾರದಂದು ಬೆಳಿಗ್ಗೆ 11:20 ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಪತ್ರಿಕಾ ಭವನದಲ್ಲಿ ಅಂಬೇಡ್ಕರ್ ಪೀಪಲ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾರುತಿರಾವ್ ಜಂಬಗಾರ್ ಅವರು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾಮದೇವ್ ಕಾಂಬಳೆ, ವಕೀಲರಾದ ಜಗನ್ನಾಥ್ ಕಳಸ್ಕರ್, ಶಿವಶರಣಪ್ಪ ಬೆಲ್ಕರ್, ನಾಗೇಶ್ ಎನ್ ಹಾಲು, ಅಮರ್ ಕೀರ್ತಿ, ಅಣ್ಣಾರಾಯ್ ರಾಜೋಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ರಾಜ್ಯದಲ್ಲಿ ಇದುವರೆಗೆ ಎಲ್ಲ ರಾಜ್ಯ ಪಕ್ಷಗಳು ಆಡಳಿತ ಮಾಡಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ 24/9/2005 ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧರ್ಮಸಿಂಗ್ ಅವರ ಅವಧಿಯಲ್ಲಿ 2005ರಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಅಂತಕ್ಕಂಥ ಒಂದು AG ಸದಾಶಿವ ಆಯೋಗದ ವರದಿಯನ್ನು ನೇಮಕ ಮಾಡಿದೆ. ಆ ವರದಿಯ ಆಧಾರದ ಮೇಲೆ ರಾಜ್ಯಾದ್ಯಂತ ಎಲ್ಲ ಕಡೆ ಅವರು ಪ್ರವಾಸ ಮಾಡಿ ಒಂದು ಸರ್ಕಾರಕ್ಕೆ ನಿಗದಿತವಾದಂಥ ಸರ್ಕಾರಕ್ಕೆ 2012ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರವರಿಗೆ AG ಸದಾಶಿವ ಆಯೋಗ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಅದಾದ ನಂತರ ಆ ವರದಿಯಲ್ಲಿ AG ಸದಾಶಿವ ಆಯೋಗದ ವರದಿಯಲ್ಲಿ ಪರಿಶಿಷ್ಟ ಜನಾಂಗದಲ್ಲಿರ್ತಕ್ಕಂಥ ಎಡಪಂಥೀಯಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಸಂಬಂಧಿಸಿದಂಥ 6% ಮತ್ತು ಬಲಪಂಥೀಯಲ್ಲಿರ್ತಕ್ಕಂಥ ಸಮುದಾಯಗಳಿಗೆ 5%, ಮತ್ತು ಇತರೆ 1% SC ಅಂತಕ್ಕಂಥವ್ರು, ಮತ್ತು ಇತರೆ ಸ್ಪರ್ಶ ಜಾತಿಗಳ 3% ಅಂತಕ್ಕಂಥದ್ದು ಒಂದು 15%ಅನ್ನು ಡಿವೈಡ್ ಮಾಡಿರ್ತಕ್ಕಂಥದ್ದು. ಇದನ್ನು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕಳೆದ ವರ್ಷಗಳಿಂದ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಗಮನ ತಂದಿದ್ದೀವಿ. ಇದು AG ಸದಾಶಿವ ಆಯೋಗದ ವರದಿಯನ್ನು ಇಲ್ಲಿಗಲೇ ಕಾನೂನು ಬಾಹಿರ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಈಗಾಗಲೇ ಗಮನ ತಂದಿದ್ದೀವಿ. ಅದರ ಪರಿಣಿತವಾಗಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತಕ್ಕಂಥ ಒಂದು ಆಯೋಗದ ರಚನೆ ಮಾಡಿರ್ತಕ್ಕಂಥ HN ನಾಗಭೂಷಣ್ ದಾಸರವರ ವರದಿಯನ್ನು ಈಗಾಗಲೇ ಕರ್ನಾಟಕದಲ್ಲಿ ಅದನ್ನು ಒಂದು ಜಾರಿ ಹಂತದಲ್ಲಿದೆ. ಅದನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಜಂಟಿಯಾಗಿ 15% ಇರ್ತಕ್ಕಂಥ ಪರಿಶಿಷ್ಟ ಜಾತಿಯವರಿಗೆ, 3% ಇರ್ತಕ್ಕಂಥ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕಂತಕ್ಕಂಥ ಒಂದು ಅದು ವರದಿಯ ಅದು ಹಿನ್ನೆಲೆ ಆಗಿದೆ. ಬಹುಶಃ AG ಸದಾಶಿವ ಆಯೋಗದ ವರದಿ, ರಿಟೈರ್ಡ್ HN ನಾಗಭೂಷಣ್ ದಾಸ್ ಅವರ ವರದಿಯು ಕೂಡ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ವರದಿ ಅಂತ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕಳೆದ 1937ರಲ್ಲಿ ಇಂದಿರಾಸಾನಿ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಇದೆ. 97ರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಇತರೆ ಜಾತಿಗಳಲ್ಲಿ 50% ಮೀಸಲಾತಿಯನ್ನು ಹೆಚ್ಚಳ ಮಾಡಬಾರದು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಒಂದು ಆದೇಶವೂ ಕೂಡ ಇದೆ. ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ 15% ಇರೋದು 17ಕ್ಕೆ ಏರಿಸಬೇಕು ಪರಿಶಿಷ್ಟ ಜಾತಿಯವರದು, ಮತ್ತು ಪರಿಶಿಷ್ಟ ಪಂಗಡದವರು 3% ಇರೋದು 7.5 ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಬೇಡಿಕೆ ಇದೆ. ಒಟ್ಟಾರೆ 1992 ಪ್ರಕಾರ ಇಂದಿರಾಸಾನಿ ವರದಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು 50% ರಿಸರ್ವೇಶನ್ ಮೇಲಕ್ಕೆ ಹೋಗಬಾರ್ದು, ಹೆಚ್ಚಿಗೆ ಹಾಕಬಾರ್ದು ಅಂತ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಇದೆ. ಅದರ ಒಂದು ನಾಗಭೂಷಣ ದಾಸ ವರದಿಯ ಪ್ರಕಾರ 56% ಹಾಕಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಟ್ಟಾರೆ. ಇದಕ್ಕೆ ಸಂಬಂಧಿಸಿದಂತೆ ಈ ರಾಜ್ಯದಲ್ಲಿ ಹೊಸ ಒಂದು ರಾಜಕೀಯ ಈ ಒಂದು ಆಯೋಗವನ್ನು ರಚನೆ ಮಾಡಿಕೊಂಡು ಪರಿಶಿಷ್ಟ ಜಾತಿಯಲ್ಲಿ ಒಡೆದಾಡುವಂತ ನೀತಿ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಹಾಗೂ ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಧನಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.